ಎಲ್ಲ ಹೆಣ್ಮಕ್ಳಂಗೆ ನೀನು ಒಬ್ಳಾಗಕ್ಕೆ ಹೊಂಟಿದೀಯ. ಅದೇನು ತೆಪ್ಪು ಅನ್ನೋಕ್ಕಿಲ್ಲ ನಾನು, ಆದರೆ ಇದ್ಯೆ ಅನ್ನೋ ಶಕ್ತಿ ನಿನ್ನ ಕೈಯಾಗಿದ್ರೂ ಸಾಧನೆ ಮಾಡದೆ ಸುಮ್ಕಾಗ್ಬಿಟ್ಟಲ್ಲ, ಅದು ಯಾಕೋ ನನಗೆ ಸರಿ ಅನ್ನಿಸ್ನಿಲ್ಲ. ಅದು ನಿಂಗೆ ನೋವಾಗ್ಲಿ ಅಂತ ನಾನು ಹೇಳ್ತಾ ಇರೋದಲ್ಲ ಸ್ನೇಹ. ಸುಮ್ಕೆ ಹಂಗೆ ಮಾತು ಬಂದ್ಬಿಡ್ತು ಆಟೆಯ. ಇರಲಿ ಬಿಡು. ನಂಜವ್ವ ಸೀಮಂತ ಯಾವಾಗ ಮಾಡೋದು ಅಂತ ಹೇಳಿದ್ಲಾ? ಒಳ್ಳೆ ದಿವಸ ನೋಡಿ ತಿಳಿಸ್ತಾರಂತೆ. ಹೆಂಗೋ ಎಲ್ಲರ ಜೀವನನೂ ನೇರೂಪ ಆದರೆ ಸಾಕು. ಅತ್ತೆ ಮನೇಲಿ ಹೊಸು ಚಂದ ಕವಳ ಚೆನ್ನಾಗಿದ್ದಾರೆ. ಸರಿ, ಫೋನ್ ಮಾಡಗ್ಲೇ? ಸರಿ, ಹುಷಾರು. ಸ್ನೇಹ, ಪುಟ್ಟಕ್ಕಂದ ಫೋನು. ಹೌದತ್ತ. ಮಸೋದ್ಗೆ ವಿಷಯ ಕೇಳಿ ಅವನು ಖುಷಿ ಪಟ್ಲು. ಈ ಕೂಸು ಅನ್ನೋ ಇಸಿಯನೇ ಖುಷಿ ಅಲ್ವೇ ಸ್ನೇಹ? ಹೆಣ್ಣು ತಾಯಿಯಾಗಿ ಬದಲಾಗೋ ಮಾತ್ರವಾದ ಘಟ್ಟ. ಅದ್ರ ಅನುಭವನೇ ಬ್ಯಾರೆ ಬಿಡು. ಅತ್ತೆ, ನಿಜವಾಗ್ಲೂ ಹೆಣ್ಣು ತಾಯಿ ಆದ್ಮೇಲೆ ಅಷ್ಟೊಂದು ಬದಲಾಗ್ತಾಳ? ಅದನ್ನ ನಾನು ಹೇಳಿದ್ರೆ ಬರೀ ಮಾತಾಗ್ತೈತೆ ಆಟೆಯ. ಇನ್ ಸ್ವಲ್ಪ ದಿನದಾಗೆ ನಿಂಗೆ ಗೊತ್ತಾಗ್ತೈತೆ ಬಿಡು. ಅತ್ತೆ, ಸದ್ಯಕ್ಕೆ ನಂಗೆ ಅನಿಸ್ತಿರೋದು ಇಷ್ಟ. ಮಗು ಒಂದು ಒಳ್ಳೆ ಸಂಬಂಧದ ಪ್ರತೀಕ. ಅದಕ್ಕೆ ಎಲ್ಲ ನೋವು ಮರ್ಸೋ ಶಕ್ತಿ ಇದೆ ಅಂತ ಅನಿಸ್ತಿದೆ. ನಿನ್ಗೂ ತಾಯಿ ಆಗ್ಬೇಕು ಅನ್ನೋ ಆಸೆ ಐತೆ ಅನ್ನೋದು ನನಗೆ ಗೊತ್ತು. ಆದಷ್ಟು ಬಿರ್ನೆ ಈ ಮನೆಗೆ ಒಬ್ಬ ವಾರಸುದಾರನ ಕೊಡ್ತೀಯ ಅಲ್ವೇ? ಒಂದ್ ಹೆಣ್ಣು ತಾಯಿ ಆಗೋದು ಯೋಟ್ ಮುಖ್ಯನೋ ಹಂಗೆ ಓದಿ ಗುರಿ ಸಾಧಿಸೋದು ಆಟೆ ಮುಖ್ಯ. ಇದ್ರ ಬಗ್ಗೆ ನಿಂಗೆ ಏನ್ ಅನ್ಸ್ತೈತೆ ಸ್ನೇಹ? ಒಂದ್ ಹೆಣ್ಣು ಮದುವೆ ಆಗಿ ಅತ್ತೆ ಮನೆಗೆ ಹೋಗಿ ಗಂಡಂಗ್ ಒಳ್ಳೆ ಹೆಂಡತಿಯಾಗಿ ಅತ್ತೆಗ್ ತಕ್ಕ ಸೊಸೆ ಆಗಿ ಮನೆಗ್ ಬಂದವ್ರಿಗೆಲ್ಲ ಕಾಫಿ ಕೊಟ್ಟು ಮನೆ ಚಾಕರಿ ಮಾಡ್ಕೊಂಡಿರೋದೆ ಬದುಕಲ್ಲ ಅಲ್ವಾ ಸ್ನೇಹ? ನಾನ್ ಮದ್ವೆ ಆಗಿ ಮನೆಗ್ ಬಂದಿವ್ನಿ, ಸೊಸೆಯಾಗಿ ನನ್ನ ಜವಾಬ್ದಾರಿನ ತಕ್ಕಬೇಕು ಅಂತ ಅನ್ಕೊಂಡು ನಿನ್ ಕನ್ಸುಗಳನ್ನ ಸಾಯಿಸೋದು ಎಷ್ಟು ಸರಿ ಸ್ನೇಹ? ಇಲ್ಲ ಅತ್ತೆ, ನನ್ನ ಕನಸಿಗಿಂತ ಈ ಮನೆ ಖುಷಿನೇ ನನ್ ಮುಖ್ಯ. ಇಲ್ಲ ಕಣವ, ನಾನು ಹಿಂಗ್ ಒಂದ್ ಮಾತು ಯಾವಾಗ್ಲೂ ಹೇಳ್ತಿದ್ದೆ, ನೆನ್ಪಿದ್ಯೆ? ದುಡುಕ್ಬಾರ್ದು ಅಂತ. ಆದ್ರೆ ಈಗ ಓದಿ ನಿಲ್ಸಿದಾಗೆ ನೀನೆಲ್ಲೋ ದುಡುಕ್ತಿದ್ಯಾ ಅಂತ ದಿಗ್ಲಾಯ್ತಿದೆ ಕಣವ. ಈಗ ನಿಂಗೆ ಅನ್ನಿಸ್ದೆ ಇರ್ಬೋದು, ಆದ್ರೆ ಮುಂದೊಂದ್ ದಿನ ವಯಸ್ಸು ಮನಸ್ಸು ಮೀರುವಾಗ ಅನ್ಕಂಡ್ರು ಆಗ ಗುರಿ ಸಾಧಿಸಕ್ ಆಗಕ್ಕಿಲ್ಲ ಕಣವ. ನೀನ್ ಮನೆಗ್ ಬಂದು 1 ವರ್ಷ ಆಗಿರ್ಬೋದು. ಈ ತಾಯಿ ಆಗೋ ಕನ್ಸು ಹಬ್ಬಬ್ಬ ಅಂದ್ರೆ 1 ತಿಂಗಳಿಂದ ಇರ್ಬೋದು. ಆದ್ರೆ ನೀನ್ ಚಿಕ್ಕದ್ಲಿಂದಲೂ ಕಾಣ್ತಾ ಇದ್ದಿದ್ ಕನ್ಸು, ಪುಟ್ಟಕ್ಕಂಗ್ ಕೊಟ್ಟ ಮಾತು, ಇದನ್ನೆಲ್ಲ ಈ 1 ವರ್ಷಕ್ಕೆ ಸಮ ಮಾಡ್ಬೇಡವ. ನೀನ್ ಬೆಳೀತಿದ್ದಂಗೆ, ನೀನ್ ಬೆಳೀತಾ ಬೆಳೀತಾ ನಿನ್ ಗುರಿನೂ ಎತ್ತರಕ್ಕೆ ಬೆಳ್ದಂಗೆ ಪುಟ್ಟಕ್ಕನ ಆಸೆನೂ ಬೆಳ್ದಿರ್ತೈತೆ. ಅತ್ತೆ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಏನೋ ಕೆಲಸ ಮಾಡಿ ಸಿಕ್ಕಾಕೊಂಡಿದ್ದಾಳೆ ಅನ್ಸುತ್ತೆ. ಅದಕ್ಕೆ ಅತ್ತೆ ನಮ್ಮನ್ನೆಲ್ಲ ಕರೆದಿದ್ದಾರೆ ಅಂತ ಅನಿಸ್ತಿದೆ. ಯಾಕವ್ವ, ಏನಾಯ್ತು? ನಿಮ್ಮಪ್ಪ ಏನು ಬರ್ಲಿ, ಹೇಳ್ತೀನಿ. ಅಲ್ಲವ, ಇಸೆ ಏನಂತ ಹೇಳಿದ್ರೆ? ಇನ್ನೇನಿರುತ್ತೆ ಮಾವ, ಅತ್ತೆ ಇಷ್ಟ ಇಲ್ದಿರೋ ಏನೋ ಕೆಲಸ ಮಾಡಿರ್ತಾಳೆ, ಅದಕ್ಕೆ ಅತ್ತೆ ಕೋಪ ಬಂದಿರುತ್ತೆ. ನನ್ನನ್ನು ಅರ್ಥ ಮಾಡ್ಕೊಂಡವಳು ನೀನೇ ನೋಡು. ಯಾಕೆ ಬಂಗಾರ, ಏನಾಯ್ತು? ಏನಾಯ್ತವ? ಅತ್ತೆ ವಿಷಯ ಏನು ಅಂತಾದ್ರೂ ಹೇಳಿ. ಹೇಳ್ತೀನಿ. ಇನ್ಮ್ಯಾಕೆ ಯಾರು ಸ್ನೇಹಂಗೆ ಯೋನು ಕೆಲಸ ಹೇಳಂಗಿಲ್ಲ.
ಅವಳು ಕೋಣೆ ತವ ಯಾರು ಸುಳಿಯಂಗಿಲ್ಲ. ಹಂಗೆ ಅವಳ ತವ ಯಾರು ಮಾತಾಡಂಗೂ ಇಲ್ಲ. ಯಾಕವ ಸ್ನೇಹ ಅಂತದೇನು ಮಾಡವ್ರೆ? ಅತ್ತೆ ನೀವು ಹೇಳ್ತಾ ಇರೋದು ಕೇಳಿದ್ರೆ ಈ ಜೈಲಲ್ಲಿ ಕೈದಿಗಳಿಗೆ ಶಿಕ್ಷೆ ಕೊಟ್ಟಂಗೆ ಸ್ನೇಹಂಗೇನಾದರೂ ಶಿಕ್ಷೆ ಕೊಡ್ತಾ ಇದ್ದೀರಾ? ಯಾಕೆ ಬಂಗಾರ, ನಾವ್ ಯಾಕೆ ಮಾತಾಡ್ಬಾರ್ದು? ಯಾಕೆ ಅಂದ್ರೆ ನನ್ನ ಸೊಸೆ ಪರೀಕ್ಷೆಗೆ ಸಿದ್ಧ ಆಗ್ತಾವಳೆ, ಅದಕ್ಕೆ. ಯಾಕೆಲ್ರು ಗಾಬರಿ ಆಗ್ಬಿಟ್ರಾ? ಮತ್ತಿನೇನವ ನೀನು ಏಕಾಗಿ ಹಿಂಗೆ ಕರ್ಕೊಂಬಂದ್ಬಿಟ್ಟು ಹಿಂಗೆಲ್ಲ ಹೇಳಿದ್ರೆ ನಂಗೊಂಥರ ಜೀವ ಹೋಗಿ ಬಂದಂಗೆ ಆಯಿತು. ನೀನೆಂಡ್ರು ದೊಡ್ಡ ಆಫೀಸರ್ ಆಗೋ ಪರೀಕ್ಷೆಗೆ ತಯಾರಿ ಮಾಡ್ಕೊತಾವಳೆ, ಅದಕ್ಕೆ ಹೆಚ್ಚಿನ ಸಮಯ ಓದ್ಕೋಬೇಕಾಯ್ತದೆ. ಅಂಥದ್ರಾಗೆ ಇವಳು ಮನೆ ಕೆಲಸ, ತಿಂಡಿ, ಅಡಿಗೆ, ಮಾತು, ಹರಟೆ ಅಂತ ಕುಂತ್ಕೊಂಡ್ರೆ ಆಗಕ್ಕಿಲ್ಲ. ಅದಕ್ಕೆ ಎಲ್ರಿಗೂ ಗೊತ್ತಾಗ್ಲಿ ಅಂತಲೇ, ಅದ್ರಾಗೂ ನಿನಗೆ ಗೊತ್ತಾಗ್ಲಿ ಅಂತಲೇ ಎಲ್ರೂ ಕರ್ದು ಹೇಳಿದ್ರು. ತಿಳಿತಿಲ್ಲದವ್ರೆ, ಬಂಗಾರಮ್ಮನ ಸೊಸೆನ ಇನ್ ಮ್ಯಾಗೆ ಯಾರೂ ಅಡಚಣೆ ಮಾಡಂಗಿಲ್ಲ. ಅಲ್ಲವ ವಸ್ತಿನೂ ಮಾತಾಡಂಗಿಲ್ವೇ? ಸ್ನೇಹ ಸಾಧನೆ ಮಾಡಕ್ ಹೊಂಟಾವಳೆ.